ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ. ಇವತ್ತು ನಾನು ಈ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮನೆಯಲ್ಲಿರುವ ಸಾಮಗ್ರಿಗಳಿಂದ ರುಚಿಯಾದ ವೆಜಿಟೇಬಲ್ ಪಲಾವನ್ನು ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಈ ಪಲಾವಿನ ಸುವಾಸನೆ ಮತ್ತು ರುಚಿ ಎಲ್ರಿಗೂ ಖಂಡಿತ ಇಷ್ಟ ಆಗೋದ್ರಲ್ಲಿ ಡೌಟೇ ಇಲ್ಲ. ಈ ವಿಡಿಯೋ ಇಷ್ಟ ಆಗೇ ಆಗುತ್ತೆ. ಕೊನೆ ತನಕ ವಿಡಿಯೋನ ಸ್ಕಿಪ್ ಮಾಡ್ದೇ ನೋಡಿ. ಗೊತ್ತೇ ಇದಲ್ವಾ ಯಾರಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಕೂಡ ಮಾಡಿ. ಇವತ್ತಿನ ಪಲಾವ್ ಸ್ಪೆಷಲ್ ಅಂದರೆ ನನ್ನ ಮಗಳು ಈ ಪಲಾವನ್ನು ಮಾಡಿದ್ದಾಳೆ. ನೋಡೋಣ ಬನ್ನಿ. ಮೊದಲು ತರಕಾರಿ ಎಲ್ಲವನ್ನು ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡ್ವಿ. ಬಟಾಟೆ, ಈರುಳ್ಳಿ, ಕ್ಯಾರೆಟ್, ಬೀನ್ಸ್. ತರಕಾರಿ ಕಟ್ ಮಾಡಿರೋ ಎಲ್ಲದೂ ಇಲ್ಲೇ ಇರಲಿ. ಈಗ ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೇವೆ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ? 3 ಸ್ಪೂನ್ ತೆಂಗಿನ ಎಣ್ಣೆ, ಸ್ವಲ್ಪ ಬೆಳ್ಳುಳ್ಳಿ. ಎಣ್ಣೆ ಕಾಯ್ದ ನಂತರ ಬೆಳ್ಳುಳ್ಳಿ ಕೂಡ ಫ್ರೈ ಆಯಿತು. ಈಗ ಇದಕ್ಕೆ 2 ಮೀಡಿಯಮ್ ಸೈಜ್ ಟೊಮೆಟೊ ಕಟ್ ಮಾಡಿ ಹಾಕಿದ್ದೇವೆ. ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಕೆಲವರು ಈ ಮಸಾಲೆಯನ್ನು ಡೈರೆಕ್ಟಾಗಿ ಹಾಗೆ ಯೂಸ್ ಮಾಡ್ತಾರೆ. ಇವತ್ತು ನಾವು ಇದನ್ನ ಫ್ರೈ ಮಾಡಿಕೊಂಡು ಮಾಡ್ತಾಯಿದ್ದೀವಿ. ಬೆಳ್ಳುಳ್ಳಿ, ಟೊಮೆಟೊ ಮತ್ತು ಈರುಳ್ಳಿ ಮೀಡಿಯಮ್ ಸೈಜ್ 2 ದೊಡ್ಡದು ಅಂದರೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸು ಕೂಡ ಒಂದು 4 ಹಾಕಿದ್ದೇವೆ. ಖಾರ ಇಲ್ಲ. ಖಾರ ಜಾಸ್ತಿ ಬೇಕು ಅಂದರೆ ನೀವು ಹಸಿಮೆಣಸು ಅಥವಾ ಕಾಳು ಮೆಣಸನ್ನು ಜಾಸ್ತಿ ಹಾಕೋಬೋದು. ಎಲ್ಲವೂ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗಿ ನಾವು ಈ ರೀತಿ ಮಸಾಲೆಯನ್ನು ಮಾಡಿದರೆ ಈ ಪಲಾವು ಅದ್ಭುತ ಟೇಸ್ಟ್ ಆಗುತ್ತೆ. ಹಾಗಾಗಿ ನಾವು ಮಾಡೋದು ಈ ರೀತಿಯಾಗಿ ಫ್ರೈ ಮಾಡಿಕೊಂಡೇ ಮಸಾಲೆಯನ್ನು ಮಾಡೋದು. ಎಲ್ಲವೂ ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಇನ್ನೇನು ಫೈನಲಿ ಆಗ್ತಾಯಿದೆ. ಒಂದು 2 ನಿಮಿಷ ಬೇಕು ಚೆನ್ನಾಗಿ ಫ್ರೈ ಮಾಡೋಕ್ಕೆ. ಗರಂ ಮಸಾಲೆನ ನಾನು ಇದಕ್ಕೆ ಸೇರಿಸಿಲ್ಲ, ಆಮೇಲೆ ಹಾಕೋಣ ಅಂತ. ಹಾಗಾಗಿ ನೋಡಿ, ಮಸಾಲೆ ರೆಡಿ ಆಯಿತು. ಮಿಕ್ಸಿ ಜಾರಿಗೆ ಹಾಕಾಗಿದೆ. ಈಗ ಫೈನಾಗಿ ಗ್ರೈಂಡ್ ಮಾಡ್ತೇವೆ. ಮಸಾಲೆ ಕೂಡ ರೆಡಿ ಆಗುತ್ತೆ. ಕಟ್ ಮಾಡಿರೋ ತರಕಾರಿ ಒಂದು ಕಡೆ ಇದೆ, ಹಾಗೆ ಪಲಾವ್ ಮಸಾಲೆ ಕೂಡ ರೆಡಿ ಆಯಿತು. ನೋಡಿ, ಚೆನ್ನಾಗಿ ಗ್ರೈಂಡ್ ಮಾಡಿ ಆಯಿತು. ಇದು ಕೂಡ ಒಂದು ಕಡೆ ಇರಲಿ. ಈಗ ಅಕ್ಕಿಯನ್ನು ಕೂಡ ಒಂದು ಕಡೆ ತೆಗೆದಿದ್ದೀನಿ. ನೋಡಿ, ಕಾಣಿಸ್ತಾ ಇದಲ್ವಾ? ಇದು ಬಾಸುಮತಿ ಅಕ್ಕಿ. ಈ ಲೋಟದಲ್ಲಿ 3 ಲೋಟ ಆಗುವಷ್ಟು ಅಕ್ಕಿಯನ್ನು ನಾವು ಇವತ್ತು ತೆಗೆದುಕೊಂಡಿದ್ದೇವೆ. ಇವತ್ತು ಪಲಾವನ್ನು ಮಾಡಲಿಕ್ಕೆ ತೊಳೆದು ಕೂಡ ಇಟ್ಟಾಯಿತು. ಈಗ ಒಗ್ಗರಣೆಗೆ ರೆಡಿ ಮಾಡ್ತೀವಿ. ಈಗ ಪಲಾವ್ ಮಾಡಲಿಕ್ಕೆ ಕುಕ್ಕರನ್ನು ತೆಗೆದುಕೊಂಡ್ವಿ. 2 ಸ್ಪೂನ್ ಎಣ್ಣೆ, 2 ಸ್ಪೂನ್ ತುಪ್ಪ ಕಾದ ನಂತರ ಈರುಳ್ಳಿ ಕಟ್ ಮಾಡಿಟ್ಟಿರುವುದು ಹಾಕಾಯಿತು. ಈರುಳ್ಳಿ ಕೂಡ ಫ್ರೈ ಆಗ್ತಾಯಿದೆ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಸ್ವಲ್ಪ ಗರಂ ಮಸಾಲೆಯನ್ನು ಈಗ ಹಾಕ್ತಾಯಿದ್ದೀನಿ. ಗರಂ ಮಸಾಲೆ ಏನೂ ಹಾಕಿರಲಿಲ್ಲ, ಆ ಕಾರಣಕ್ಕಾಗಿ ಒಗ್ಗರಣೆಗೆ ಒಂದು 2 ಸ್ಪೂನ್ ಗರಂ ಮಸಾಲೆ. ಈಗ MTR ಪಲಾವ್ ಪೌಡ್ರು ಇದು 2 ಸ್ಪೂನ ಹಾಕಾಯಿತು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಗ್ರೈಂಡ್ ಮಾಡಿಟ್ಟಿರೋ ಪಲಾವ್ ಮಸಾಲೆಯನ್ನು ಕೂಡ ಈ ಒಗ್ಗರಣೆಗೆ ಹಾಕಾಗಿದೆ. ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಮೀಡಿಯಮ್ ಫ್ಲೇಮಲ್ಲಿ ಇದೆ. ಚೆನ್ನಾಗಿ ಫ್ರೈ ಆದಮೇಲೆ ತರಕಾರಿಯನ್ನು ಹಾಕ್ತಾಯಿದ್ದೇವೆ. ಬಟಾಟೆ, ಕ್ಯಾರೆಟ್, ಬೀನ್ಸ್ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಸ್ವಲ್ಪ ಮಟ್ಟಿಗೆ ಹಾಕಾಯಿತು. ಚೆನ್ನಾಗಿ ಮಿಕ್ಸ್ ಮಾಡಿದರೆ ಮಾಡಬೇಕು. ಮತ್ತು ವಟಾಣಿಯನ್ನು ಹಾಕ್ತಾಯಿದ್ದೀನಿ. ನೋಡಿ, 1 ಲೋಟ ಆಗುವಷ್ಟು ವಟಾಣಿ, ಹಸಿ ಫ್ರೆಶ್ ಆಗಿರುವಂಥ ವಟಾಣಿ ಇದು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಸ್ವಲ್ಪ ಫ್ರೈ ಕೂಡ ಆಗಿಬಿಡುತ್ತಲ್ವ. ಹಾಗೆ ಈ ಕಡೆ ತೊಳೆದಿಟ್ಟಿರೋ ಅಕ್ಕಿ ಕೂಡ ಇದೆ.
3 ಲೋಟ ಅಕ್ಕಿ ಬಾಸುಮತಿ, ತರಕಾರಿ ಒಗ್ಗರಣೆಯಲ್ಲಿ ಫ್ರೈ ಆದ ನಂತರ ಅಕ್ಕಿಯನ್ನು ಹಾಕಿದ್ದೀನಿ. ಇನ್ನೇನು ಅಕ್ಕಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನೋಡಿ ಕಾಣಿಸ್ತಾ ಇದೆಯಲ್ಲ ಪಲಾವ್ ಪೌಡ್ರು ಬೇಕು ಅನಿಸಿದರೆ ನೀವು ಮತ್ತೆ ಹಾಕೋಬೋದು. ಸ್ಟ್ರಾಂಗ್ ಆಗಲಿಲ್ಲ ಅಂತ ಅನಿಸಿದರೆ ಈಗಲೇ ಹಾಕಬೇಕು. ಅದಕ್ಕೆ ಸ್ವಲ್ಪ ತುಪ್ಪವನ್ನು ಕೂಡ ನಾವು ಇದಕ್ಕೆ ಹಾಕಿದ್ದೇವೆ. 3 ಲೋಟ ಅಕ್ಕಿ, 6 ಲೋಟ ನೀರನ್ನು ಹಾಕಾಗಿದೆ. ನೋಡಿ ನೀರೆಲ್ಲವನ್ನು ಹಾಕಾಯಿತು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಉಪ್ಪನ್ನು ಹಾಕಿದ ನಂತರ 2 ಸ್ಪೂನ್ ತುಪ್ಪವನ್ನು ಕೂಡ ಹಾಕಿದ್ದೇವೆ. ಇಲ್ಲಿ ವಿಡಿಯೋದಲ್ಲಿ ಅದು ಕಾಣಿಸ್ತಾ ಇಲ್ಲ. ಇನ್ನೇನು ಕುಕ್ಕರನ್ನು ಕ್ಲೋಸ್ ಮಾಡ್ತೀನಿ. 3 ವಿಷಲನ್ನು ಹಾಕ್ಸ್ಬಿಡ್ತೀನಿ. ಅತ್ಯಂತ ರುಚಿಯಾದ ಪಲಾವ್ ರೆಡಿಯಾಗಿ ಬಿಡುತ್ತೆ. ನೋಡಿ ಕಾಣಿಸ್ತಾ ಇದೆ ಅಲ್ವಾ, ವೆಜಿಟೇಬಲ್ ಪಲಾವ್ ರೆಡಿಯಾಗಿ ಬಿಡ್ತು. ನೀವು ಕೂಡ ಟ್ರೈ ಮಾಡಿ ನೋಡಿ. ಅತ್ಯಂತ ರುಚಿಯಾದ, ಸುಲಭವಾಗಿ ಮನೆಯಲ್ಲೇ ಮಾಡಬಹುದಾದ ವೆಜಿಟೇಬಲ್ ಪಲಾವ್ ರೆಡಿ ಆಯಿತು. ಗೊತ್ತೈತಲ್ವಾ, ಯಾರೆಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ. ವಿಡಿಯೋವನ್ನು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ.